ಇಂಟರ್ಪರ್ಸನಲ್ ಇಂಟರಾಕ್ಷನ್, ಪರಸ್ಪರ ಸಂವಹನ ಅಂತ ಹೇಳಿ. A group is defined as a collection of individuals interacting with each other. Individuals are not a group unless they are interacting with one another. ಪರಸ್ಪರ ಸಂವಹನ ಅಂತಕ್ಕಂಥದ್ದೇನಿದೆ ಅಂದ್ರೆ, ಗುಂಪಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ನಿರಂತರವಾಗಿ ಕಮ್ಯುನಿಕೇಟ್ ಮಾಡ್ತಾ ಇರ್ತಾನೆ, ಅವನೊಟ್ಟಿಗೆ ಸಂವಹನದಲ್ಲಿ ಇರ್ತಾನೆ ಅಂತಕ್ಕಂಥ. ಆ ಸಂವಹನ ಇಲ್ಲದೆ ಹೋದ್ರೆ, ಪ್ರತಿಯೊಬ್ಬ ಸದಸ್ಯನ ಮಧ್ಯೆ ಆ ಪರಸ್ಪರ ಸಂವಹನ ಇಲ್ಲದೆ ಹೋದ್ರೆ ನಾವು ಅದನ್ನ ಗುಂಪು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ. ಮೇ ಬಿ ಇಲ್ಲಿ ನಿಮ್ಮ ಕ್ಲಾಸಿನ ಎಕ್ಸಾಂಪಲ್ ಅನ್ನೇ ತಗೊಂಡ್ರೆ ಕೆನ್ ಬೆಟರ್ ಅಂಡರ್ಸ್ಟ್ಯಾಂಡ್ ಹೌ ಯು ಆಲ್ ಆರ್ ಇಂಟರಾಕ್ಟಿಂಗ್ ವಿತ್ ಈಚ್ ಅದರ್. ನೀವು ನಿಮ್ಮನ್ನೇ ತಗೊಂಡಾಗ ನಿಮ್ಮ ಕ್ಲಾಸಿನ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೂ ಯಾವ ರೀತಿಯಾಗಿ ನೀವು ಮಾತನಾಡಿದ್ದೀರಿ, ಸಂವಹನವನ್ನ ಇಟ್ಕೊಂಡಿದ್ದೀರಿ, ಅವರೊಟ್ಟಿಗೆ ಪರಸ್ಪರ ಮಾತುಗಳನ್ನ ಹಂಚಿಕೊಂಡಿದ್ದೀರಿ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಯಾರಾದ್ರೂ ಇದ್ದೀರಾ, ಇಲ್ಲ ನಾನು ಯಾರೊಟ್ಟಿಗೂ ಮಾತಾಡಿಲ್ಲ, ಎಲ್ಲಾ ಕ್ಲಾಸ್ಮೇಟ್ ಜೊತೆಗೂ ಮಾತಾಡಿಲ್ಲ ಅಂತಕ್ಕಂಥವ್ರು ಯಾರಾದ್ರೂ ಇದ್ದೀರಿ? ಯಾಕೆ? ಯಾಕೆ ಎಲ್ರ ಜೊತೆಗೂ ಮಾತಾಡಿದೀವಿ? ಅವಶ್ಯಕತೆ ಇತ್ತಾ ಎಲ್ರ ಜೊತೆಗೂ ಮಾತಾಡೋದು? ಯಾಕೆ ಅವಶ್ಯಕತೆ ಇದೆ? ಅಮ್ಮ, ನಿಂದ ನೆಟ್ವರ್ಕ್ ಸಮಸ್ಯೆ ಇರ್ತದೆ, ಅದಕ್ಕೆ ಕಟ್ ಆಗ್ತಿರ್ತದೆ. ನನ್ ಸಮಸ್ಯೆ ಅಲ್ಲ ಅದು. ಯಾಕೆ ಇಂಟರಾಕ್ಟ್ ಮಾಡ್ತೀರಿ ಸರ್? ಅದು ಈಗ ಗುಂಪು ಕನ್ಸಿಡರ್ ಆಗಿರ್ತೈತಿಲ್ರಿ, ಈಗ ಗುಂಪು ಅಂದ್ಮೇಲೆ ಮಾತನಾಡ್ಲೇಬೇಕಲ್ರಿ ಸರ್? ಓಕೆ, ಮತ್ತೆ ಬೇರೆ ಯಾರಾದ್ರೂ? See, we interact. ಅವಶ್ಯಕತೆ ಮತ್ತು ಅನಿವಾರ್ಯತೆ ಎರಡೂ ಇರ್ತದೆ. Yes, exactly. See, a group which cannot share, which cannot interact with his group members, it is not at all called as a group. ಒಂದು ಗುಂಪು ಯಾವಾಗ ಇನ್ನೊಬ್ಬರ ಜೊತೆಗೆ ಮಾತನಾಡೋದಿಲ್ವೋ, ಒಂದು ಗುಂಪಿನ ಸದಸ್ಯರು ಇನ್ನೊಬ್ಬ ಸದಸ್ಯನ ಜೊತೆಗೆ ಮಾತಾಡೋದಿಲ್ವೋ, ಅದನ್ನ ನಾವು ಒಂದು ಗುಂಪು ಅಂತ ಹೇಳಿ ಕರೀಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಮೇ ಬಿ ನಿಮ್ದು ಫಸ್ಟ್ ಸೆಮಿಸ್ಟರ್ ಇತ್ತು, ಯಾವುದೇ ರೀತಿ ತೊಂದರೆಗಳಾಗಿಲ್ಲ, ಸೊ ಎಲ್ಲರ ಜೊತೆಗೂ ಇಂಟರಾಕ್ಟ್ ಮಾಡಿದ್ರಿ. ಬಟ್ ಫ್ರಮ್ ನೌ ಆನ್ವರ್ಡ್ಸ್ ಆರ್ ಫ್ರಮ್ ಥರ್ಡ್ ಸೆಮಿಸ್ಟರ್ ಆನ್ವರ್ಡ್ಸ್, you may be having a difference of opinions, you may be having opposite opinions of your classmates, so that you may stop to interact with somebody. ಯಾರ ಜೊತೆಗಾದ್ರೂ ನಿಮಗೆ ಒಂದಿಷ್ಟು ಜಗಳ ಆಗ್ಬಹುದು, ವಾದ ವಿವಾದಗಳಾಗ್ಬಹುದು. ಅಂತ ಸಂದರ್ಭದಲ್ಲಿ ನೀವು ಅವರ ಜೊತೆಗೆ ಮಾತನಾಡುವುದನ್ನ, ಮತ್ತೆ ಅವರ ಸುತ್ತಮುತ್ತ ಇರ್ತಕ್ಕಂಥ ಅವರ ಆತ್ಮೀಯರು ಅಂತ ಏನ್ ಕರಿತೀವಿ, ಅವ್ರ ಜೊತೆಗೆ ಮಾತಾಡೋದನ್ನು ನಿಲ್ಲಿಸ್ಬಹುದು. ಹೊರತಾಗಿ ಅಲ್ಲಿ ಒಂದು ಉದ್ದೇಶ ಇದೆ ನೀವು ಮಾತಾಡದೇ ಇರೋದಕ್ಕೆ. ಅದರ್ವೈಸ್ ಅಪ್ ಟು ಹಿಯರ್ ಐ ಥಿಂಕ್ ನೀವು ಇಲ್ಲಿವರೆಗೂ ಎಲ್ಲರೂ ಒಬ್ರಿಗೊಬ್ರು ಮಾತಾಡಿದೀರಿ ಅನ್ನೋ ಒಂದು ಕಲ್ಪನೆ ನನಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಒಂದು ಇದ್ರಲ್ಲಿ ಗುಂಪಿನಲ್ಲಿ ಪ್ರತಿ ಇದ್ರಲ್ಲೂ ಪ್ರತಿಯೊಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಮಾತನಾಡುವುದರ ಮೂಲಕ ತನ್ನ ಭಾವನೆಗಳನ್ನ, ತನ್ನ
ವಿಚಾರಗಳನ್ನ, ತನ್ನ ಒಂದು ಏನು ವಿಷಯಗಳನ್ನ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾನೆ ಅಂತ. The second characteristics of group is perceptions of membership. A group may be defined as a social unit consisting of 2 or more persons. ಗುಂಪನ್ನ ನಾವು ಆಲ್ರೆಡಿ ಡಿಫೈನ್ ಮಾಡಿದೀವಿ. ಏನಂತ ಹೇಳಿ, 2 ಅಥವಾ 2ಕ್ಕಿಂತ ಹೆಚ್ಚಿನ ವ್ಯಕ್ತಿಗಳು ಅಲ್ಲಿ ಇದ್ರೆ ಅದನ್ನ ನಾವು, ಅದು ಸಮಾಜದ ಭಾಗವಾಗಿ ಇರ್ತಕ್ಕಂತಹ ಒಂದು ಗುಂಪು, ಅದನ್ನ ನಾವು ಗುಂಪು ಒಂದು ಸಮಾಜದ ಭಾಗ ಅಂತೇಳಿ ಅದನ್ನ ಸ್ವೀಕಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಆಲ್ರೆಡಿ ಹೇಳಿದೆ. Who perceive themselves as belonging to a group. ಅಲ್ಲಿ ಎಲ್ಲ ವ್ಯಕ್ತಿಗಳು ಏನಿರ್ತಾರೆ ಅಂತಂದ್ರೆ ಅವರನ್ನ ಅವರು ಭಾವಿಸ್ಕೊಳ್ತಾರೆ, ನಾನು ಈ ಗುಂಪಿನ ಸದಸ್ಯನಿದ್ದೇನೆ ಅಂತಕ್ಕಂತಹ ಭಾವನೆ ಅವರೆಲ್ಲರಲ್ಲೂ ಕೂಡ ಇರ್ತದೆ. ರೈಟ್. ಸೊ accordingly the person are not a group unless they perceive themselves to be a part of a group. ಸದಸ್ಯತ್ವದ ಗ್ರಹಿಕೆಗಳು ಯಾವ ರೀತಿ ಇರ್ತವೆ ಅಂತಂದ್ರೆ, ಎಲ್ಲಿವರೆಗೂ ನಾನು ಪ್ರಥಮ ಸೆಮಿಸ್ಟರಿನ ಒಂದು ಭಾಗ ಅಂತ ಹೇಳಿ ಅಥವಾ ಪ್ರಥಮ ವರ್ಷದ ಒಂದು ಭಾಗ ಅಂತ ಹೇಳಿ ನಿಮ್ಮಲ್ಲಿ ಭಾವನೆಗಳು ಬರೋದಿಲ್ವೋ ಅಲ್ಲಿವರೆಗೂ ನೀವು ಇನ್ನೊಬ್ಬರ ಜೊತೆಗೆ ಇಂಟರಾಕ್ಟ್ ಮಾಡ್ಲಿಕ್ಕೆ, ಇನ್ನೊಬ್ಬರ ಜೊತೆಗೆ ಸಂವಹನ ಮಾಡ್ಲಿಕ್ಕೆ, ಇನ್ನೊಬ್ಬರ ಜೊತೆಗೆ ಮಾತನಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸಿ ಫಾರ್ ಎಕ್ಸಾಂಪಲ್, ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಈಗ ಬಿಗ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋ ಇದೆ, ರೈಟ್? ಆ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲಿ 17 ಜನನೋ 18 ಜನನೋ ಇರ್ತಾರೆ ಸದಸ್ಯರು. ಸೊ ಪ್ರತಿಯೊಬ್ಬರು ಬೇರೆ ಬೇರೆ ಸಂಸ್ಕೃತಿಯಿಂದ ಬಂದಿರತಕ್ಕಂಥವರು. ಅವರೆಲ್ಲರ ಉದ್ದೇಶ ಒಂದೇ, ಏನು? ಐ ಮಸ್ಟ್ ವಿನ್ ಅ ಬಿಗ್ ಬಾಸ್ ರಿಯಾಲಿಟಿ ಶೋ. ನಾನು ಆ ಶೋ ಅನ್ನ ಗೆಲ್ಲಬೇಕು ಅಂತಕ್ಕಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ಅವರೆಲ್ಲರೂ ಬಂದಿರ್ತಾರೆ. ಅವರೆಲ್ಲರ ಅಜೆಂಡಾ ಒಂದೇ ಇರ್ತದೆ, ಏನು? ಬಿಗ್ ಬಾಸ್ ಶೋ ಅನ್ನ ಗೆಲ್ಬೇಕು ಅಂತ. ಸೊ ಆ ಇದ್ರಲ್ಲಿ ನಾನ್ ಗೆಲ್ಲಬೇಕು ಅನ್ನೋ ಇದ್ರಲ್ಲಿ ಬೇರೆ ಸದಸ್ಯರ ಜೊತೆಗೆ, ಮಿಕ್ಕಿದ 17 ಸದಸ್ಯರ ಜೊತೆಗೆ ಮಾತಾಡದೆ ಇರ್ತಾರ? Is it possible them to stay without interacting with them up to 90 days or 100 days? It's not possible. They must interact with them in one or other reason. ಅವ್ರು ಒಂದಲ್ಲ ಒಂದು ಕಾರಣಕ್ಕೆ ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ಲೇಬೇಕು. ಇಂಟ್ರಾಕ್ಟ್ ಮಾಡದೆ ಹೋದ್ರೆ ಅವ್ರಿಗೆ ಆ ಒಂದು ಅಲ್ಲಿ ಆ ಮನೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ, ಅಥವಾ ಮನೆಯವರ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಸದಸ್ಯ ತಾನು ಆ ಮನೆಯ ಭಾಗಿದಾರ, ತಾನು ಆ ಮನೆಯ ಸದಸ್ಯ ಅಂತಕ್ಕಂಥ ಭಾವನೆಯನ್ನ ಬೆಳೆಸ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಅವನು ಆ ಮನೆಯ ಸದಸ್ಯನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಿಮ್ಮಲ್ಲೂ ಕೂಡ ನೀವು ಎಲ್ಲಿವರೆಗೂ ನಾನು ದ್ವಿತೀಯ ಸೆಮಿಸ್ಟರಿನ ಒಂದು ಭಾಗ ಅಂತ ಹೇಳಿ ನಿಮ್ಮ ಮನಸ್ಸಿನಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ನೀವುಗಳು ಕೂಡ ಏನೋ ಈ ಒಂದು ಗುಂಪಿನ ಸದಸ್ಯರು ಅಥವಾ ಆ ದ್ವಿತೀಯ ಸೆಮಿಸ್ಟರಿನ ಸದಸ್ಯರು ಅಂತ ಹೇಳಿ ಆ ಭಾವನೆ ನಿಮ್ಮಲ್ಲೂ ಕೂಡ ಬರ್ಲಿಕ್ಕಿಲ್ಲ. ಸೊ ಆ ಒಂದು ಸದಸ್ಯತ್ವದ ಗ್ರಹಿಕೆಗಳು ಹೇಗಿರ್ತವೆ ಅಂತಂದ್ರೆ, ನಾನು ಅದರ ಭಾಗ, ನಾನು ಅದರಿಂದ ಏನು ಸವಲತ್ತುಗಳನ್ನ ಪಡ್ಕೊಳ್ಬೇಕು, ನಾನು ಅದರಿಂದ ಸೌಲಭ್ಯಗಳನ್ನ ಪಡ್ಕೊಳ್ಬೇಕು ಅಂತಕ್ಕಂತಹ ಒಂದಿಷ್ಟು ಕಲ್ಪನೆಗಳು, ಒಂದಿಷ್ಟು ಭಾವನೆಗಳು ನಮ್ಮಲ್ಲಿ ಬೆಳೀತಾ ಇರ್ತವೆ. So the next point is interdependency. ಪರಸ್ಪರ ಅವಲಂಬನೆ. ಗುಂಪಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬರ ಮೇಲೆ ಒಬ್ಬರು ಅವಲಂಬಿತರಾಗಿರ್ತಾರೆ. ಸಿ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಒಂದು ಎಕ್ಸಾಂಪಲ್ ಅನ್ನ ತಗೋತಾರೆ, ಬಹಳ ನಾನು ಸಣ್ಣ ಸಣ್ಣ ಎಕ್ಸಾಂಪಲ್ ಗಳನ್ನ ತಗೋತೀನಿ. ನಿಮ್ಮಲ್ಲಿ ಹಾಸ್ಟೆಲ್ ಅಲ್ಲಿ ಒಂದಿಷ್ಟು ಜನ ಇರ್ತಾರೆ, ಒಂದಿಷ್ಟು ಜನ ಲೋಕಲ್ ಮನೆಯಲ್ಲಿ ಇರ್ತೀರಿ. ಹಾಸ್ಟೆಲ್ ಅಲ್ಲಿರೋರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ಇಲ್ಲಿ ಲೋಕಲ್ ಯಾರಾದ್ರೂ ಮನೆಯಲ್ಲಿ ಇದ್ದವ್ರು ಇವತ್ತು ಒಳ್ಳೆ ಊಟ ತಗೊಂಡ್ ಬರ್ಬೇಕು, ರೊಟ್ಟಿ ಮಾಡ್ಕೊಂಡ್ ಬರ್ಬೇಕು, ಚಪಾತಿ ಮಾಡ್ಕೊಂಡ್ ಬರ್ಬೇಕು, ಅಥವಾ ಏನೋ ಟೇಸ್ಟ್ ಫುಡ್ ಮಾಡ್ಕೊಂಡ್ ಬರ್ಬೇಕು. ಸೊ ದಟ್
ನಾವೆಲ್ಲರೂ ಉಣಬೇಕು ಅಂತಕ್ಕಂಥ ಒಂದು ಭಾವನೆ ಹಾಸ್ಟೆಲ್ ಅಲ್ಲಿರೋದು ಇರ್ತದೆ. ಸೊ ಅದಕ್ಕೆ ತಕ್ಕಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ನೀವು ರಿಕ್ವೆಸ್ಟ್ ಮಾಡ್ಕೋಬಹುದು, ಅಥವಾ ಅವ್ರಿಗೆ ಅದಕ್ಕೆ ತಕ್ಕಾಗೆ ನೀವು ಅವರಿಗೆ ಕೇಳ್ಕೋಬಹುದು ಇಂಥ ಊಟವನ್ನ ತಗೊಂಡ್ ಬರ್ರಿ ಅಂತ ಹೇಳಿ. ಸೊ ದಟ್ ದೇ ಮೇ ಕಮ್ ಅಪ್ ವಿತ್ ನ್ಯೂ ಫುಡ್. ಸೊ ಅದು ಇಂಟರ್ಡಿಪೆಂಡೆನ್ಸಿ. ನೀವು ಅವ್ರ ಮೇಲೆ ಅವಲಂಬಿತರಾಗಿದ್ದೀರಿ. ನೀವು ಯಾವ್ದೋ ಒಂದು ಕ್ಲಾಸಿಗೆ ಬರ್ಲಿಲ್ಲ, ನೋಟ್ಸ್ ಕೊಡ್ರಿ, ಇಂಟರ್ಡಿಪೆಂಡೆನ್ಸಿ ಅದು. ನಿಮ್ಗೆ ಹುಷಾರಿಲ್ಲ, ಮನೆಯವರಿಲ್ಲ ಯಾರು, ಬಟ್ ಯಾರು ನೋಡ್ಕೊಳ್ತಾರೆ? ಯುವರ್ ಫ್ರೆಂಡ್ಸ್. ಇಂಟರ್ಡಿಪೆಂಡೆನ್ಸಿ, ರೈಟ್? ಸೊ ಹೀಗೆ ನಾವು ಒಂದಲ್ಲ ಒಂದು ಕಾರಣಗಳಿಂದ, ಒಂದಲ್ಲ ಒಂದು ಲಕ್ಷಣಗಳಿಂದ ಜನರ ಮೇಲೆ ನಾವು ಅವಲಂಬಿತರಾಗಿರ್ತೀವಿ. ಆ ಗುಂಪಿನ ಸದಸ್ಯರ ಮೇಲೆ ನಾವು ಅವ್ರ ಮೇಲೆ ಅವಲಂಬಿತರಾಗಿರ್ತೀವಿ, ಅವರಿಂದ ಸಹಾಯವನ್ನ ಪಡ್ಕೊಳ್ತೀವಿ, ಅವರಿಂದ ಏನು ಸಹಕಾರವನ್ನ ಪಡ್ಕೊಳ್ತೀವಿ. ಸೊ ವಿ ಸೀಕ್ ಹೆಲ್ಪ್ ಫ್ರಮ್ ದ ಗ್ರೂಪ್ ಮೆಂಬರ್ಸ್. ವಿ ಮೇ ಹ್ಯಾವ್ ಏನೋ ಒಂದು ಅನ್ಯೋನ್ಯತೆ ಅಂತಕ್ಕಂಥದ್ದೇನಿರ್ತದಲ್ಲ, ಆ ಅನ್ಯೋನ್ಯತೆ ಯಾವಾಗ ಬರ್ತದೆ ಅಂತಂದ್ರೆ ನಾವು ಓಪನ್ ಆಗಿ ಮಾತಾಡಿದಾಗ, ನಾವು ಓಪನ್ ಆಗಿ ಅವ್ರ ಹತ್ರ ಕೇಳಿದಾಗ, ಅವಾಗ್ಲೇ ನಾವು ಒಬ್ಬರಿಂದ ಏನನ್ನಾದ್ರೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಿ, ಇನ್ ಎ ಗ್ರೂಪ್ ದೇರ್ ಮೇ ಬಿ ಹ್ಯಾವಿಂಗ್ ಕಂಫರ್ಟ್ ಝೋನ್ಸ್. ನಿಮ್ಮ ಇಡೀ ಟೀಮ್ ಅಲ್ಲೂ ಕೂಡ ಕಂಫರ್ಟ್ ಝೋನ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗುಂಪುಗಳು ಇರಬಹುದು. ಕಂಫರ್ಟ್ ಝೋನ್ ಅಂದ್ರೆ ಏನು? ಸಿ, ನನಗೆ ಇವ್ರ ಜೊತೆಗೆ ಮಾತಾಡಿದ್ರೆ ಮಾತ್ರ ಐ ಫೀಲ್ ಬೆಟರ್, ನಾನು ಇನ್ನೊಬ್ಬರ ಜೊತೆಗೆ ಮಾತಾಡಿದ್ರೆ ಐ ಡೋಂಟ್ ಫೀಲ್ ಬೆಟರ್ ಅಂತಕ್ಕಂಥ ಭಾವನೆಗಳು ನಿಮ್ಮಲ್ಲಿ ಬರಬಹುದು. ಸೊ ಆ ಒಂದು ಇದ್ರಲ್ಲಿ ಗುಂಪುಗಳಲ್ಲಿ ಮತ್ತೆ ಹಲವಾರು ಸಣ್ಣ 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 ಗುಂಪುಗಳು ಅಲ್ಲಿ ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. 4 ಜನರದೋ 5 ಜನರದೋ ಇಬ್ಬರದೋ, ಆ ತರ ನಾವು ಗುಂಪುಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅವ್ರ ಜೊತೆಗೆ ಇರ್ಲಿಕ್ಕೆ ಪ್ರಯತ್ನವನ್ನ ಪಡ್ತೀವಿ. ನಿಮ್ಮಲ್ಲಿ ಹಾಗಿದೆನಾ? ಸೊ ದೇರ್ ಆರ್ ಸಬ್ ಗ್ರೂಪ್ಸ್ ಇನ್ ಅ ಮೇನ್ ಗ್ರೂಪ್. ಅಂದ್ರೆ ಒಂದು ಮೇನ್ ಗುಂಪಿನಲ್ಲಿ ಇನ್ನೂ ಸಣ್ಣ ಸಣ್ಣ ಗುಂಪುಗಳು ಅಲ್ಲಿ ಕ್ರಿಯೇಟ್ ಆಗಿದಾವೆ. ಅದು ಮೇ ಬಿ ನಮ್ಮ ನಮ್ಮ ವಿಚಾರಗಳಿಗೆ ಅನುಗುಣವಾಗಿ, ನಮ್ಮ ನಮ್ಮ ಕಲ್ಪನೆಗಳಿಗೆ ಅನುಗುಣವಾಗಿ, ನಮ್ಮ ನಮ್ಮ ತತ್ವ ಸಿದ್ಧಾಂತಗಳಿಗೆ ಅನುಗುಣವಾಗಿ, ಅಥವಾ ನಮ್ಮ ನಮ್ಮ ಗುಣಲಕ್ಷಣಗಳಿಗೆ ಅನುಗುಣವಾಗಿ ನಾವು ಒಬ್ಬರ ಜೊತೆಗೆ ಹೆಚ್ಚಿನ ಆತ್ಮೀಯತೆಯನ್ನು ಹೊಂದಿರ್ತೇವೆ, ಇನ್ನೊಬ್ಬರ ಜೊತೆಗೆ ಕಡಿಮೆ ಆತ್ಮೀಯತೆಯನ್ನ ಹೊಂದಿರ್ತೇವೆ. ಸೊ ಇದನ್ನೇ ನಾವು ಇಂಟರ್ಡಿಪೆಂಡೆನ್ಸಿ ಅಂತ ಕರಿತೀವಿ. ದೆನ್ ಗೋಲ್ಸ್, ಗುರಿಗಳು. A group must have goals. Without goals, a group cannot be called as a group. ಒಂದು ಗುಂಪು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಉದ್ದೇಶವನ್ನ ಹೊಂದಿರಬೇಕು. ಅದು ಹೊಂದಿದ್ದಿಲ್ಲ ಅಂತಂದ್ರೆ ನಾವು ಅದನ್ನ ಗುಂಪು ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಥವಾ ಗುಂಪು ಅಂತ ಹೇಳಿ ಕರಿಲಿಕ್ಕೆ ಆಗ್ಲಿಕ್ಕಿಲ್ಲ ಅಂತಕ್ಕಂಥದ್ದು. ಯಾಕಂತಂದ್ರೆ ನಾವು ಎಲ್ರೂ ಒಂದು ಜಾಗದಲ್ಲಿ ಸೇರ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಉದ್ದೇಶ ಇರ್ತದೆ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿ ಇರ್ತದೆ, ಚಟುವಟಿಕೆ ಇರ್ತದೆ. ಸೊ ದಟ್ ವಿ ಕ್ಯಾನ್ ಟ್ರೈ ಟು ರೀಚ್ ಅವರ್ ಗೋಲ್, ವಿ ಕ್ಯಾನ್ ಟ್ರೈ ಟು ರೀಚ್ ಅವರ್ ಡೆಸ್ಟಿನಿ. ನಾವು ಒಂದು ಡೆಸ್ಟಿನಿಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಗೋಲ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಆ ಗೋಲ್ಗಳನ್ನ ರೀಚ್ ಆಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇವೆ ಅಂತ. ಅದ್ರ ಜೊತೆಗೆ ಮೋಟಿವೇಶನ್. ಗ್ರೂಪ್ ಮೇ ಬಿ ಡಿಫೈನ್ಡ್ ಆಸ್ ಅ ಕಲೆಕ್ಷನ್ ಆಫ್ ಇಂಡಿವಿಜುವಲ್ಸ್ who are all trying to satisfy some personal needs through their joint association. ಇಲ್ಲಿ ಏನಾಗ್ತದೆ, ನಾವು ಗುಂಪಿನಲ್ಲಿದ್ರೂ ಕೂಡ ಗುಂಪಿನ ಉದ್ದೇಶಗಳಿಗೆ, ಗುಂಪಿನ ನಿಯಮಗಳಿಗೆ, ಗುಂಪಿನ ತತ್ವಗಳಿಗೆ, ಸಿದ್ಧಾಂತಗಳಿಗೆ ಬದ್ಧರಾಗಿ ನಮ್ಮ ಚಲನವಲನಗಳನ್ನ ಮಾಡ್ತಾ ಇದ್ರೂ ಕೂಡ we are there to satisfy ಅವರ್ ಪರ್ಸನಲ್ ನೀಡ್ಸ್. ನನ್ನ ವೈಯಕ್ತಿಕ ಬಯಕೆಗಳನ್ನ, ಅವಶ್ಯಕತೆಗಳನ್ನ ಪೂರೈಸಿಕೊಳ್ತಕ್ಕಂತಹ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನ ಮಾಡ್ತೇನೆ.
ಅದೇ ಗುಂಪಿನ ಒಂದು ಭಾಗ. Thus, individuals are not a group unless they are motivated by some other personal reasons to be a part of group. ಯಾರು ಯಾವುದೂ ಅವಶ್ಯಕತೆ ಇಲ್ಲದೇನೆ ಗುಂಪಿನ ಸದಸ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. See, you are here in a MSW course to earn your certificate or to earn your master degree in MSW. ಆ ಉದ್ದೇಶ ಬಿಟ್ಟು ಬೇರೆ ಏನಾದ್ರೂ ಉದ್ದೇಶ ಇದೆನಾ ಯಾರಿಗಾದ್ರೂ? ಇಲ್ಲ. ಯಾಕಿಲ್ಲ ಹೇಳ್ರಿ? ನೀವು ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದು ಆ ಉದ್ದೇಶವನ್ನ ಪೂರೈಸಿಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ರೈಟ್? ಯು ಮೇ ಬಿ ಹ್ಯಾವಿಂಗ್ ಕಂಫರ್ಟ್ ಝೋನ್, ಯು ಮೇ ಬಿ ಹ್ಯಾವಿಂಗ್ group of people who supports you, you may be having nobody with you who supports you, you may be having no one to encourage you, but still you are here to earn a certificate, a master degree in MSW, in Master of Social Work. ಅದೇ ನಿಮಗೆ ಪ್ರೇರಣೆ, ಅದೇ ನಿಮ್ಮ ಮೂಲ ಉದ್ದೇಶ. ಮೋಟಿವೇಶನ್ ಇಟ್ಕೊಂಡೇ ನೀವು ಇಲ್ಲಿಗೆ ಬಂದಿರೋದು. ವಿದೌಟ್ ಮೋಟಿವೇಶನ್ ಯು ವಿಲ್ ಬಿ ನಾಟ್ ಹಿಯರ್. ನೀವು ಇಲ್ಲಿ ಇರ್ತಾ ಇರಲಿಲ್ಲ. ಯು ವುಡ್ ಹ್ಯಾವ್ ಬೀನ್ ಸಮ್ವೇರ್. ನೀವು ಬೇರೆ ಎಲ್ಲಾದ್ರೂ ಇರ್ತಾ ಇದ್ರಿ. ರೈಟ್? ಸೊ ಆ ಒಂದು ದೃಷ್ಟಿಕೋನದಲ್ಲಿ ಗುಂಪು ತನ್ನದೇ ಆಗಿರ್ತಕ್ಕಂತಹ ಪ್ರೇರಣೆಯನ್ನ ಹೊಂದಿರುತ್ತದೆ. ಆ ಪ್ರೇರಣೆಯೊಂದಿಗೆ ನಾವು ಗುಂಪಿನ ಭಾಗಿದಾರರಾಗಿ, ಗುಂಪಿನ ಸದಸ್ಯರಾಗಿ, ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಯಿಂದ ಸಹಾಯ, ಸಹಕಾರ, ಬೆಂಬಲವನ್ನ ಪಡ್ಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇವೆ. ಹಾಗೆ a group is having always structured relationship among its members, because every group member is having his own intensities, his own motives, his own goals. In this regard, he is trying to have a structured relationship with other group members. ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂಥ ಪ್ರೇರಣೆಗಳನ್ನ ಹೊಂದಿದ್ದಾನೆ, ತನ್ನದೇ ಆಗಿರ್ತಕ್ಕಂತಹ ಗುರಿಗಳನ್ನ ಹೊಂದಿದ್ದಾನೆ, ತನ್ನದೇ ಆಗಿರ್ತಕ್ಕಂತಹ ಉದ್ದೇಶಗಳನ್ನ ಹೊಂದಿದ್ದಾನೆ. ಆ ಉದ್ದೇಶಗಳನ್ನ ಪೂರೈಸಿಕೊಳ್ಳಿಕ್ಕೆ, ಆ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಿಕ್ಕೆ ಅವನು ಇತರ ಸದಸ್ಯರ ಜೊತೆಗೆ ರಚನಾತ್ಮಕವಾಗಿರ್ತಕ್ಕಂತಹ ಸಂಬಂಧಗಳನ್ನ ಹೊಂದಿದ್ದಾನೆ ಅಂತಕ್ಕಂಥದ್ದು. ರಚನಾತ್ಮಕ ಸಂಬಂಧ ಅಂದ್ರೆ ಏನು? ನಾವು ರಚನೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಾನು ಅವಾಗ್ಲೇ ಹೇಳಿದೆ, ನೀವು ಬೇರೆ ಊರಿಂದ ಹಾಸ್ಟೆಲ್ಗೆ ಬಂದು ಉಳ್ಕೊಂಡಿದ್ದೀರಿ. ಸೊ ದಟ್ ಅಲ್ಲಿ ನಿಮ್ಗೆ ಏನಾಗ್ತಿದೆ, ಊಟ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ. ಸೊ ಯು ರಿಕ್ವೆಸ್ಟ್ ಯುವರ್ ಫ್ರೆಂಡ್ ಹೂ ಇಸ್ ಲೋಕಲ್ ಎಟ್ ದಟ್ ನನಗೆ ನಿಮ್ ಮನೆಯಿಂದ ಊಟ ಮಾಡ್ಕೊಂಡ್ ಬಾ, ಇವತ್ ನನಗೆ ಅದು ತಿನ್ಬೇಕನ್ಸಿದೆ. ಆ ತರ ಕೇಳ್ಬೋದಲ್ಲ, ನಾವು ಕೇಳಿರ್ತೀವಿ. ಇಟ್ ಈಸ್ ಅ ಸ್ಟ್ರಕ್ಚರ್ಡ್ ರಿಲೇಶನ್ಶಿಪ್. ಅಥವಾ ಇವತ್ತು ನಿಮಗೆ ಕ್ಲಾಸಿಗೆ ಬರ್ಲಿಕ್ಕಾಗಿಲ್ಲ, ಅಟೆಂಡ್ ಆಗಕ್ಕಾಗಿಲ್ಲ, ಡ್ಯೂ ಟು ಯುವರ್ ಹೆಲ್ತ್ ಇಶ್ಯೂಸ್ ಆರ್ ಡ್ಯೂ ಟು ಯುವರ್ ಪರ್ಸನಲ್ ರೀಸನ್. ಸೊ ವಾಟ್ ಯು ಡು? ನಿಮ್ಮ ಫ್ರೆಂಡಿಗೆ, ಕಂಫರ್ಟ್ ಝೋನ್ ಅಲ್ಲಿ ಇರ್ತಕ್ಕಂಥ ಫ್ರೆಂಡ್, ಎಲ್ರಿಗೂ ಕೇಳಲಿಕ್ಕೆ ಆಗಲ್ಲ. 29 ಜನ ಇದ್ದಾಗ ಅಥವಾ 30 ಜನ ಇದ್ದಾಗ 29 ಜನರಿಗೂ ನಾವು ನನಗೆ ಹೆಲ್ಪ್ ಮಾಡ್ರಿ ಅಂತ ಕೇಳಿಕ್ಕಾಗಲ್ಲ. ಅದರಲ್ಲಿ ಯಾರಾದ್ರೂ ಒಬ್ರು ಇರ್ತಾರೆ, ಇಬ್ರು ಇರ್ತಾರೆ, 3 ಜನ ಇರ್ತಾರೆ. ತಲೆ ಹೊಡೆದ್ರೆ ಒಂದು 5 ಜನ ಇರ್ತಾರೆ. 5 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನಾವು ಕೇಳ್ತೀವಿ, ಇಲ್ಲ ನಾ ಇವತ್ತು ಬರ್ಲಿಕ್ಕೆ ಆಗಲ್ಲ, ಸೊ ಪ್ಲೀಸ್ ಹೆಲ್ಪ್ ಮೀ ಟು ಗೆಟ್ ದಿಸ್, ಪ್ಲೀಸ್ ಹೆಲ್ಪ್ ಮೀ ಟು ಗೆಟ್ ನೋಟ್ಸ್ ಆಫ್ ದಿಸ್ ಕ್ಲಾಸ್,
ಈ ಒಂದು ಕ್ಲಾಸಿನ ನೋಟ್ಸ್ ಅನ್ನ ತಗೊಳ್ಳಿಕ್ಕೆ ನನಗೆ ಸಹಾಯ ಮಾಡು. ಸೊ ಇದೆಲ್ಲವೂ ಸ್ಟ್ರಕ್ಚರ್ಡ್ ರಿಲೇಶನ್ಶಿಪ್, ನಾವು ರಚನೆ ಮಾಡ್ಕೊಂಡಿರ್ತಕ್ಕಂಥ ಸಂಬಂಧಗಳು. ಆ ಸಂಬಂಧಗಳನ್ನು ನಾವು ಗುಂಪಿನಲ್ಲಿ ನೋಡ್ತಾ ಇರ್ತೀವಿ. ಅಂಡ್ ದೇರ್ ವಿಲ್ ಬಿ ಅ ಮ್ಯೂಚುವಲ್ ಇನ್ಫ್ಲೂಯೆನ್ಸ್ ಅಮಾಂಗ್ ಗ್ರೂಪ್ ಮೆಂಬರ್ಸ್. ವಾಟ್ ಈಸ್ ಮ್ಯೂಚುವಲ್ ಇನ್ಫ್ಲೂಯೆನ್ಸ್? Influencing on some other group members in earning knowledge. It may be in developing their personality. It may be in developing in a structured way. ನಾವು ಗುಂಪಿನಲ್ಲಿ ಪ್ರತಿಯೊಬ್ಬ ಸದಸ್ಯ ಪರಸ್ಪರ ಪ್ರಭಾವ ಹೊಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಪರಸ್ಪರ ಪ್ರಭಾವ ಅಂತಂದ್ರೆ ಏನು? ಒಬ್ಬರು ಇನ್ನೊಬ್ಬರ ಮೇಲೆ ಪ್ರಭಾವವನ್ನ ಬೀರುವುದು. ಹೇಗೆ? ಸಿ ಫಾರ್ ಎಕ್ಸಾಂಪಲ್, if you are working with a drug addicted children, ನೀವು ಮಾದಕ ವಸ್ತುಗಳನ್ನ ಸೇವನೆ ಮಾಡ್ತಾ ಇರ್ತಕ್ಕಂತಹ ಮಕ್ಕಳ ಜೊತೆಗೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆದ್ರೆ, ಯು ಆರ್ ಇಂಪ್ಲಿಮೆಂಟಿಂಗ್ ವೇರಿಯಸ್ ಟೈಪ್ ಆಫ್ intervention modules, you are implementing various type of life skill education, you are implementing various type of programs which can help them to overcome from the abuse. ನೀವು ಹಲವಾರು ಮಧ್ಯಸ್ಥಿಕಾ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಮತ್ತು ಕ್ರಮಗಳನ್ನ ಅವ್ರ ಮೇಲೆ ಅನುಷ್ಠಾನ ಮಾಡ್ತಾ ಇದ್ದೀರಿ. ಆ ಎಲ್ಲ ಯೋಜನೆಗಳು, ಕ್ರಮಗಳು ಮತ್ತೆ ಮಧ್ಯಸ್ಥಿಕಾ ಕಾರ್ಯಕ್ರಮಗಳು ಆ ಮಕ್ಕಳು ಮಾದಕ ಸೇವನೆಯಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತಾ ಇದ್ದಾವೆ. ಸೊ ಅದೇ ಇದರಲ್ಲಿ 10 ಜನ ಮಕ್ಕಳು ಒಂದು ಗುಂಪಿನಲ್ಲಿ ಇದ್ದಾರೆ. 10 ಜನ ಮಕ್ಕಳು ಒಂದೇ ಸಲಕ್ಕೆ ಮೋಟಿವೇಟ್ ಆಗ್ತಾರ? ಒಂದೇ ಸಲಕ್ಕೆ ಮಾದಕ ವಸ್ತುಗಳನ್ನ ಬಿಡ್ಲಿಕ್ಕೆ ಸಾಧ್ಯ ಇದೆನಾ? ಇಸ್ ಇಟ್ ಪಾಸಿಬಲ್? ಇಲ್ಲ ಸರ್. ಎಸ್, ಎಕ್ಸಾಕ್ಟ್ಲಿ, ಇಟ್ ಈಸ್ ನಾಟ್ ಪಾಸಿಬಲ್. ವೈ? ಯಾಕೆ ಅಂತಂದ್ರೆ ಅವರೆಲ್ಲರೂ ಒಂದೇ ಮನೆಯಿಂದ ಬಂದವರಲ್ಲ. ದೇ ಆರ್ ನಾಟ್ ಫ್ರಮ್ ಒನ್ ಫ್ಯಾಮಿಲಿ, ದೇ ಆರ್ ಫ್ರಮ್ ಡಿಫರೆಂಟ್ ಫ್ಯಾಮಿಲೀಸ್, ದೇ ಆರ್ ಫ್ರಮ್ ಡಿಫರೆಂಟ್ ಬ್ಯಾಕ್ ಗ್ರೌಂಡ್ಸ್, ಅಂಡ್ ದೇರ್ ಡಿಪೆಂಡೆನ್ಸಿ ಲೆವೆಲ್ ಮೇ ಬಿ ಡಿಫರ್ಸ್ ವೆನ್ ಯು ಕಂಪೇರ್ ಟು ಈಚ್. ನೀವು ಪ್ರತಿಯೊಬ್ಬರನ್ನ ಕಂಪೇರ್ ಮಾಡಿದಾಗ ಅವರು ಮಾದಕ ಸೇವನೆಯ ಮೇಲೆ ಎಷ್ಟು ಅವಲಂಬಿತರಾಗಿದ್ದಾರೋ ಅದು ವಿಭಿನ್ನವಾಗಿದೆ. ಒಬ್ರು 90% ಅವಲಂಬಿತರಾಗಿದ್ದಾರೆ, ಒಬ್ರು 30% ಅವಲಂಬಿತರಾಗಿದ್ದಾರೆ, ಒಬ್ರು 60% ಅವಲಂಬಿತರಾಗಿದ್ದಾರೆ, ಒಬ್ರು 72% ಮಾದಕ ವಸ್ತುಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸೊ ಈ 10 ಜನರನ್ನ ಮಾದಕ ವಸ್ತುಗಳಿಂದ ಎಟ್ ಎ ಟೈಮ್ ಹೊರಗಡೆ ತಗೊಂಡ್ ಬರ್ಲಿಕ್ಕೆ ಅಥವಾ ಮಾದಕ ವಸ್ತುಗಳ ಸೇವನೆಯಿಂದ ಅವರನ್ನ ಬಿಡಿಸ್ಲಿಕ್ಕೆ, ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅಲ್ಲಿ ಟೈಮ್ ಮತ್ತೆ ನಾವು ಅವ್ರ ಜೊತೆಗೆ ಯಾವ ರೀತಿಯಾಗಿ ಇಂಟರಾಕ್ಷನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಆ ಒಂದು ಇದ್ರಲ್ಲಿ ನಾನೇನ್ ಮಾಡ್ತೀನಿ, ಫಸ್ಟ್ ಐ ಇಂಟರಾಕ್ಟ್ ವಿತ್ ಈಚ್ ಇಂಡಿವಿಜುವಲ್, ಆಲ್ಸೋ ಐ ಇಂಟರಾಕ್ಟ್ ವಿತ್ ಗ್ರೂಪ್ ಮೆಂಬರ್ಸ್ ಇನ್ ಎ ಗ್ರೂಪ್. ಅದನ್ನ ನಾವು ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ಸೊ ಆ ಒಂದು ಇದ್ರಲ್ಲಿ ನಾವ್ ಎಲ್ಲರ ಜೊತೆಗೂ ಇಂಟರಾಕ್ಟ್ ಮಾಡ್ತಾ ಇರ್ತೀನಿ ಎಟ್ ಎ ಟೈಮ್ ಆಗಿ. ಸೊ ಅದರಲ್ಲಿ ಐ ಮೇ ಫೌಂಡ್ ಅ ಚೈಲ್ಡ್ ಹೂ ಈಸ್ ಹ್ಯಾವಿಂಗ್ ಎಬಿಲಿಟಿ ಆಫ್ ಕ್ವಿಟ್ಟಿಂಗ್ ಯೂಸ್ ಆಫ್ ಸಬ್ಸ್ಟೆನ್ಸಸ್ ಅರ್ಲಿ. ನಾನು ಒಂದು ಮಗುವನ್ನ ಐಡೆಂಟಿಫೈ ಮಾಡ್ತೀನಿ, ಅವನು ಮಾದಕ ವಸ್ತುಗಳನ್ನ ಬೇಗ ಬಿಡಬಹುದು, ಅವನಿಗೆ ಇಂತಹ ಟ್ರೀಟ್ಮೆಂಟ್ ಗಳನ್ನ ಕೊಡಬಹುದು ಅಂತ. ಸೊ ಅವನ ಪರ್ಸೆಂಟೇಜ್ ಅನ್ನ ನಾನು ಫಸ್ಟ್ ತಿಳ್ಕೊಳ್ತೀನಿ. ಏನು, ಹಿಸ್ ಪರ್ಸೆಂಟೇಜ್ ಆಫ್ ಡಿಪೆಂಡೆನ್ಸಿ ಲೆವೆಲ್ ಈಸ್ 83 something, 83% ಅವನು ಆ ಒಂದು ಮಾದಕ ವಸ್ತುಗಳ ಸೇವನೆ ಮೇಲೆ ಅವಲಂಬಿತನಾಗಿದ್ದಾನೆ.
ಸೊ ಅವನಿಗೆ ನಾನು ಫಸ್ಟ್ ಹೊರಗಡೆ ತರಬಹುದು ಅಂತಕ್ಕಂಥ ಒಂದು ಕಾನ್ಫಿಡೆನ್ಸ್ ಅನ್ನ ನಾನು ಡೆವಲಪ್ ಮಾಡಿಕೊಂಡು ಅವನ ಮೇಲೆ ಇಂಪ್ಲಿಮೆಂಟ್ ಮಾಡ್ತೀನಿ, ಸೊ ದಟ್ ಹಿ ವಿಲ್ ಓವರ್ಕಮ್. ಅವನು ಅದರಿಂದ ಹೊರಗಡೆ ಬರ್ತಾನೆ. ವೆನ್ ಹಿ ಓವರ್ಕಮ್ ಫ್ರಮ್ ದಿಸ್ and I ask him to influence on other group members. I request him, ನಾನೇ ಆ ಮಗುವಿಗೆ ಕೇಳ್ತೀನಿ, ನೋಡಪ್ಪ ನೀನ್ ಬಿಟ್ಟಿದ್ಯಾ ಅಥವಾ ಕಡಿಮೆ ಮಾಡಿದ್ಯಾ, ಸೊ ನಿನ್ನ ಅನುಭವವನ್ನ ನಿನ್ ಜೊತೆಗೆ ಇರ್ತಕ್ಕಂಥ ಇತರ 9 ಜನ ಮಕ್ಕಳ ಜೊತೆಗೆ ಹಂಚ್ಕೋ, ನೀನು ಅವರಿಗೆ ಮೋಟಿವೇಟ್ ಮಾಡು, ಅದರಿಂದ ಯಾವ್ದೆಲ್ಲ ಸಮಸ್ಯೆಗಳನ್ನ ನೀನು ಅನುಭವಿಸಿದ್ಯಾ ಅದೆಲ್ಲವನ್ನ ಆ ಮಕ್ಕಳಿಗೆ ಹೇಳು, ಸೊ ದಟ್ ಅವರು ನಿನ್ನಿಂದ ಪ್ರಭಾವಿತರಾಗಿ ಆ ಒಂದು ಚಟದಿಂದ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡಬಹುದು. ಈ ನಿಟ್ಟಿನಲ್ಲಿ ನೀನ್ ನನಗೆ ಸಹಾಯ ಮಾಡು ಅಂತ ಹೇಳಿ ನಾನು ಆ ಮಗುವಿಗೆ ಕೇಳ್ತೀನಿ. ಸೊ ಈ ಇನ್ಫ್ಲೂಯೆನ್ಸರ್ಸ್, ಮ್ಯೂಚುವಲ್ ಇನ್ಫ್ಲೂಯೆನ್ಸ್ ಅಂದ್ರೆ ಏನು? ಒಬ್ಬರಿಗೊಬ್ಬರು ಪ್ರಭಾವ ಮಾಡುವುದು, ಒಬ್ಬರಿಗೊಬ್ಬರ ಮೇಲೆ ಪ್ರಭಾವವನ್ನು ಬೀರುವುದು, ಆ ಒಂದು ಕೆಲಸವನ್ನ ನಾವು ಅಲ್ಲಿ ಗುಂಪಿನಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ದೀಸ್ ಆರ್ ದ main characteristics of group. So why these groups are important? ಯಾಕೆ ಗುಂಪುಗಳು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದ್ದಾವೆ? as we have been discussed, it improves mutual understanding. ಯಾವಾಗ್ಲೂ ಒಂದು ಗುಂಪು ಒಬ್ಬರನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ, ಒಬ್ಬರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಕ್ಕೆ, ನಮ್ಮ ತಿಳುವಳಿಕಾ ಮಟ್ಟವನ್ನ, ನಮ್ಮ ಅರಿವಿನ ಮಟ್ಟವನ್ನ ಇನ್ಕ್ರೀಸ್ ಮಾಡ್ತಕ್ಕಂಥ ಕೆಲಸವನ್ನ ಅದು ಮಾಡ್ತದೆ. ಅದರ ಜೊತೆಗೆ ಇಟ್ ಹೆಲ್ಪ್ಸ್ ದೆಮ್ ಟು ವರ್ಕ್ ಟುಗೆದರ್ and it helps them to understand the process and goals of group. ಗುಂಪಿನ ಗುರಿ ಉದ್ದೇಶಗಳು ಮತ್ತು ಅದರ ರೀತಿ ನೀತಿಗಳು ಯಾವ ರೀತಿ ಇದಾವೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳಿಕ್ಕೆ ಅದು ಸಹಾಯವನ್ನ ಮಾಡುತ್ತದೆ ಅಂತ. ಆಲ್ಸೋ ಗ್ರೂಪ್ ಇಂಪ್ರೂವ್ಸ್ ಪರ್ಫಾರ್ಮೆನ್ಸ್. ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ತೀವಿ, ನಿಮ್ಮ ಗುಂಪನ್ನೇ ತಗೊಂಡಾಗ ಯಾರೋ ನಿಮ್ಮ ಕ್ಲಾಸ್ ಅಲ್ಲಿ ಒಬ್ರು ಬಹಳ ಚೆನ್ನಾಗಿ ಒಂದು ಅಸೈನ್ಮೆಂಟ್ ಅನ್ನ ಬರ್ಕೊಂಡು ಬಂದಿದ್ದಾರೆ. ಸೊ ಅವರನ್ನ ಯಾರೋ ಒಬ್ಬ ಟೀಚರು ಅಪ್ರಿಶಿಯೇಟ್ ಮಾಡಿದ್ದಾರೆ. ಸೊ ಅವಾಗ ನಿಮಗನ್ಸುತ್ತೆ, ಓ ನನ್ನ ಕಾರ್ಯನಿರ್ವಹಣೆ ಕೂಡ ಉತ್ತಮಗೊಳಿಸ್ಕೋಬೇಕು, ಸೊ ದಟ್ ನನ್ನ ಹೆಸರನ್ನ ಕೂಡ ಸರ್ ಸ್ಟೇಜ್ ಮೇಲೆ ಹೇಳಬಹುದು, ಮೇಡಮ್ ಸ್ಟೇಜ್ ಮೇಲೆ ಹೇಳಬಹುದು ಅಂತಕ್ಕಂತ ಒಂದು ಭಾವನೆ, ಒಂದು ಕಲ್ಪನೆ ನಿಮ್ಮಲ್ಲಿ ಹುಟ್ಟುಕೊಳ್ತದೆ. ಅವಾಗ ವಾಟ್ ಯು ಡು, ಯು ಟ್ರೈ ಟು ಇಂಪ್ರೂವ್ ಯುವರ್ ಪರ್ಫಾರ್ಮೆನ್ಸ್. ಒಬ್ಬರು ನೋಡಿಕೊಂಡು, ನಾನು ಅವಾಗಲೇ ಹೇಳಿದೆ ಡ್ರಗ್ ಅಡಿಕ್ಟೆಡ್ ಚಿಲ್ಡ್ರನ್ ಎಕ್ಸಾಂಪಲ್ ಅನ್ನ ತಗೊಂಡು, ಸೊ ಆ ಮಗುವಿನ ಪರ್ಫಾರ್ಮೆನ್ಸ್ ಅನ್ನ ನೋಡ್ಬಿಟ್ಟು ಇನ್ನೊಂದು ಮಗು ಪ್ರಭಾವ, ಓ ಅವನು ಬಿಟ್ಟಿದ್ದಾನಲ್ಲ, ನಾನ್ ಯಾಕೆ ಬಿಡಬಾರ್ದು, ಅವನು ಮಾದಕ ವಸ್ತುಗಳಿಗೆ ದಿನಕ್ಕೆ 500 ರೂಪಾಯಿ ಇನ್ವೆಸ್ಟ್ ಮಾಡೋನು ಇವತ್ತು 500 ರೂಪಾಯಿನ ಸೇವಿಂಗ್ಸ್ ಮಾಡ್ತಾ ಇದ್ದಾನಲ್ಲ, ನಾನ್ ಯಾಕೆ ಮಾಡಬಾರ್ದು ಅಂತಕ್ಕಂತಹ ಭಾವನೆಗಳು ಅವರಲ್ಲಿ ಹುಟ್ಕೊಳ್ತಾರೆ. ಸೊ ವೆನ್ ದೀಸ್ ಕೈಂಡ್ ಆಫ್ ಫೀಲಿಂಗ್ಸ್ ಚಿಲ್ಡ್ರನ್ಸ್ ಆರ್ ಗ್ರೂಪ್ ಮೆಂಬರ್ಸ್ ಡೆವಲಪ್, then automatically their performance will be improved and they will try to change their behaviors, change their values, change their living style. ಇದೆಲ್ಲವನ್ನ ಅವ್ರು ಚೇಂಜ್ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಅಂತ. ಆಲ್ಸೋ ಗ್ರೂಪ್ is important to give new ideas. See, always a group consists 2 or more people, and you assign those 2 or more people
a work, to complete a task, then those 2 to 3 members or 2 or more members may having difference of opinion, different ideas to complete the task. ಮೂರೂ ಜನರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಆಲೋಚನೆಗಳನ್ನ, ಕಲ್ಪನೆಗಳನ್ನ ಆ ಕೆಲಸಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ ಮಾಡ್ಕೊಳ್ತಾರೆ. ಸೊ ದಟ್ ಅದು ಏನಾಗುತ್ತೆ, ಅವರಿಗೆ ಆ ಒಂದು ಏನು ಗುಂಪನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ, ಗುಂಪಿನ ಆಲೋಚನೆಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ, ಒಂದು ಹೊಸ ಆಲೋಚನೆಗಳು ಅವರಲ್ಲಿ ಹುಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತವೆ ಅಂತಕ್ಕಂಥದ್ದು. ಸೊ ಆ ನಿಟ್ಟಿನಲ್ಲಿ ಗುಂಪು ಬಹಳ ಪ್ರಮುಖವಾದ ಕೆಲಸವನ್ನ ಮಾಡ್ತದೆ ಅಂತಕ್ಕಂಥದ್ದು. ಈಗ ಬಿಗ್ ಬಾಸ್ ಮನೆಯನ್ನ ತಗೊಂಡಾಗ ಅದರಲ್ಲಿ ಎಲ್ರು ಈಕ್ವಲ್ ಆಗಿ ಆಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ ಅವರೆಲ್ಲರ ಒಂದು ಸಾಮರ್ಥ್ಯ ಈಕ್ವಲ್ ಆಗಿ ಇಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ಬೋದು, ಒಬ್ಬರಿಗೊಬ್ಬರು ನೋಡ್ಕೊಂಡು ಅವ್ರು ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಅಟೆಂಪ್ಟ್ ಅನ್ನ ಮಾಡೋಣ. ಮೇ ಬಿ ಅವ್ರು ಈಕ್ವಲ್ ಪರ್ಫಾರ್ಮೆನ್ಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಬಟ್ ಅದಕ್ಕೆ ಹತ್ತಿರವಾದ್ರೂ ಹೋಗಬಹುದು. ಮೇಡಮ್ ಐ ಆಮ್ ಇನ್ ಕ್ಲಾಸ್ by 11:30 madam. Yeah madam, I'm in class. I will talk to you later madam. Sorry. This a group always brings new ideas among the group members. For this, it is very important and essential. And also, it develops future executives. ಭವಿಷ್ಯದ ಕಾರ್ಯನಿರ್ವಾಹಕರನ್ನ ಅಭಿವೃದ್ಧಿ ಪಡಿಸ್ತಕ್ಕಂತಹ ಒಂದು ಸಾಮರ್ಥ್ಯ ಗುಂಪಿನಲ್ಲಿ ಇದೆ. ಒಂದು ಗುಂಪು ಅಂದ ತಕ್ಷಣ ಎಲ್ಲರೂ 10 ಜನನು ಟಾಪ್ ಅಲ್ಲಿ ಇರ್ತಾರೆ, 10 ಜನನು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ. ಇಟ್ ಇಸ್ ಇಂಪಾಸಿಬಲ್. ಒಂದು ಎಕ್ಸಾಂಪಲ್ ತಗೋಬೇಕು ಅಂತಂದ್ರೆ, ಆಫ್ಟರ್ ಕಂಪ್ಲೀಷನ್ ಆಫ್ ಯುವರ್ MSW, ನಿಮ್ಮ MSW ಮುಗಿದ್ಮೇಲೆ ನೀವೆಲ್ರು ಅಂದ್ರೆ 29 ಜನ ಇದ್ದೀರೋ 30 ಜನ ಇದ್ದೀರೋ ಅಂತ ಇಟ್ಕೊಳ್ಳಿ. 25,000 ರೂಪಾಯಿಗಳ ಸ್ಯಾಲರಿ ಇರ್ತಕ್ಕಂತಹ ಜಾಬ್ ಅನ್ನೇ ಪಡ್ಕೊಳ್ತೀವಿ ಅಂತ ಹೇಳಿ ನೀವು ಡಿಸೈಡ್ ಮಾಡಿದ್ರೆ, ಇಸ್ ದಿಸ್ ಪಾಸಿಬಲ್? ಎಲ್ರು ಅಷ್ಟು ಸ್ಯಾಲರಿ ಇರ್ತಕ್ಕಂಥ ಜಾಬ್ ಅನ್ನ ಪಡ್ಕೊಳ್ಳಿಕ್ ಸಾಧ್ಯ ಇದೆನಾ? ಯಾಕಿಲ್ಲ? ಪ್ರಯತ್ನ ಮಾಡಿದವ್ರು ಮಾತ್ರ ಪಡಿಬಹುದು ಸರ್. ಓಕೆ, ದೆನ್ we are not equal in our abilities, in our strength, in our personalities, in our values, in our efforts. ನಾವೆಲ್ಲರೂ ಈಕ್ವಲ್ ಆಗಿ ಇಲ್ಲ. ನಾವೇನು ಸಾಮರ್ಥ್ಯಗಳನ್ನ ಹೊಂದಿದೀವೋ, ನಾವೇನು ಕೆಲಸಗಳನ್ನ ನಿರ್ವಹಿಸ್ತೀವೋ, ಆ ಎಲ್ಲ ಕೌಶಲ್ಯಗಳಲ್ಲಿ, ತಂತ್ರಗಳಲ್ಲಿ ನಾವ್ಯಾರು ಈಕ್ವಲ್ ಅಲ್ಲ. ನಾವೆಲ್ಲರೂ ವಿಭಿನ್ನವಾಗಿದೆ. ಒಬ್ಬರದು 100% ಇದ್ರೆ ಇನ್ನೊಬ್ಬರದು 80% ಇದೆ, ಇನ್ನೊಬ್ಬರದು 10% ಇದೆ,
ಇನ್ನೊಬ್ರದ್ದು ಏನು ಪರ್ಸೆಂಟೇ ಇಲ್ಲ. ಕೆಲವೊಬ್ರು ಮಾಡಮ್ ಬಿಡು ಅನ್ನೋ ಒಂದು ಇದ್ರಲ್ಲಿ ಏನಾಗಿದೆ ಲಾಸ್ಟ್ ಈಗ ಏನ್ ಓದ್ಲಿಕ್ಕೆ ಎತ್ತೀವಲ್ಲ, ಓದಮ್ ಓದದ್ ಮುಗಿದ್ಮೇಲೆ ಸರ್ಟಿಫಿಕೇಟ್ ತಗೊಂಡ್ಮೇಲೆ ಮುಂದಿನ ಕೆಲಸ ಮುಂದಿನ ಬಗ್ಗೆ ಯೋಚನೆ ಮಾಡೋಣ ಅಂತಕ್ಕಂತಹ ಆಲೋಚನೆ ಇಟ್ಕೊಂಡವರು ನಿಮ್ಮ ಗುಂಪಿನಲ್ಲಿ ಇದಾರೋ ಇಲ್ವೋ? ನಮ್ಮ ಅಪ್ಪ ರೊಕ್ಕ ಕೊಡ್ತಾನೆ, ನಮ್ಮವ್ವ ರೊಕ್ಕ ಕೊಡ್ತಾಳೆ, ಮಜಾ ಮಾಡಮಿ, ಆರಾಮಿರಮಿ, ಈಗ ಯಾಕೆ ಮುಂದಿನ ಬಗ್ಗೆ ಟೆನ್ಷನ್ ತಗೋಬೇಕು, ರೈಟ್? ಸೊ ಅವಾಗ ಏನಾಗ್ತದೆ, ಯಾರ ಹತ್ರ ಝೀಲ್ ಇದೆ ಪಡ್ಕೋಬೇಕು ಅನ್ನೋದು ಅವ್ರು ಮುಂದೆ ಹೋಗ್ತಾರೆ, ಮಿಕ್ಕಿದವರು ಹಿಂದೆ ಉಳಿತಾರೆ. ಸೊ ಈ ತರ ಗುಂಪು ಏನಾಗ್ತದೆ, ಇನ್ನೊಬ್ಬರ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ, ಇನ್ನೊಬ್ಬರ ಮೇಲೆ ಪ್ರಭಾವವನ್ನ ಬೀರ್ಲಿಕ್ಕೆ ಅದು ಪ್ರಯತ್ನವನ್ನ ಮಾಡ್ತದೆ. ಸೊ ದೀಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದ ಗ್ರೂಪ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಗ್ರೂಪ್. ಇದರಲ್ಲಿ ನಿಮಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಮಿ, or you can discuss, or you can add points also. ಸರ್ ಸದಸ್ಯತ್ವದ ಗ್ರಹಿಕೆ ರಿಪೀಟ್ ಮಾಡ್ರಿ. ಸದಸ್ಯತ್ವದ ಗ್ರಹಿಕೆ. ಓಕೆ, ಸದಸ್ಯತ್ವದ ಗ್ರಹಿಕೆ ಅಂತಂದ್ರೆ, ನಾನು ಗುಂಪಿನ ಸದಸ್ಯನಾಗಿದ್ದೇನೆ ಅಂತಕ್ಕಂತಹ ಒಂದು ಭಾವನೆ ಆ ಸದಸ್ಯರಲ್ಲಿ ಬರಬೇಕು. ಅಂದಾಗ ಮಾತ್ರ ಅವನು ಆ ಗುಂಪಿನ ಭಾಗಿಯಾಗಿ ಇತರ ಸದಸ್ಯರಿಂದ ಸಹಾಯವನ್ನ, ಬೆಂಬಲವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದ್ರೆ ಅವನು ಯಾವುದೇ ರೀತಿಯ ಸಹಾಯವನ್ನ, ಸಹಕಾರವನ್ನ ಪಡ್ಕೊಳ್ಳಿಕ್ಕೂ ಸಾಧ್ಯ ಆಗೋದಿಲ್ಲ, ಮತ್ತೆ ಗುಂಪಿನ ಸದಸ್ಯನಾಗಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಕ್ಲಿಯರ್? ಹಾ ಸರ್, ಕ್ಲಿಯರ್ ಆಯ್ತು. ಥ್ಯಾಂಕ್ ಯು ಸರ್. ಮತ್ತೆ ಬೇರೆ ಸರ್ ಸೌಂಡ್ ಕೇಳಿಸ್ತಾ ಏನಾಗ್ತಿದೆ? ಸೌಂಡ್ ಕೇಳಿಸ್ತಾ ಇಲ್ಲ? ಬೇರೆ ಏನಾದ್ರು ಪ್ರಶ್ನೆಗಳಿದಾವ? ಏನು ಪ್ರಶ್ನೆಗಳಿಲ್ಲ ಅಂತಂದ್ರೆ ವಿ ವಿಲ್ ಸ್ಟಾಪ್ ಹಿಯರ್. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಎಲ್ರಿಗೂ ಕೇಳಿಸ್ತಾ ಇದೇನೋ ಅಥವಾ ಕೇಳಿಸ್ತಾ ಇಲ್ಲೋ? ಕೇಳಿಸ್ತಾ ಇದ್ರೆ ರೆಸ್ಪಾನ್ಸ್ ಮಾಡಬೇಕು, ಆಕ್ಷನ್ ಗೆ ರಿಯಾಕ್ಷನ್ ಕೊಡ್ಬೇಕು. ಇಲ್ಲ ಅಂತಂದ್ರೆ okay, fine. We will meet tomorrow with by 11:30 my class timing. Till that, all the best. Thank you, sir. Thank you.